ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಇಷ್ಟೊತ್ತಲ್ಲಿ ಜಾನಿಗೆ ಯಾರು ಫೋನ್ ಮಾಡ್ತಿದ್ದಾರೆ ನೋಡೋಣ. ಹಲೋ, ಡಾಕ್ಟರ್ ಜನಾರ್ದನ್ ಅವರಿಗೆ ಫೋನ್ ಕೊಡ್ತೀರಾ? ಇಲ್ಲ, ರಾಂಗ್ ನಂಬರ್. ರಾಂಗ್ ನಂಬರಾ? ರಾಂಗ್ ನಂಬರ್ ಯಾಕೆ ಅಟೆಂಡ್ ಮಾಡ್ತಾ ಇದ್ದೀರಾ? ಮಾಡೋ ಕೆಲಸ ಇಲ್ವಾ? ಇಡ್ರಿ ಫೋನ್ನ. ರಾಂಗ್ ನಂಬರ್ ಡಯಲ್ ಮಾಡಿದ್ದಕ್ಕೆ ನಾನು ಇವ್ರಿಗೆ ಬೈಬೇಕಿತ್ತು, ಇವ್ರು ನಂಗೆ ಬೈತಿದ್ದಾರೆ. ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಅರೆ, ನಾನು ಡಯಲ್ ಮಾಡಿದ್ದು ಕರೆಕ್ಟ್ ನಂಬರೇ, ಮತ್ತೆ ರಾಂಗ್ ನಂಬರ್ ಹೋಯ್ತು. ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ಮತ್ತೆ ಟ್ರೈ ಮಾಡೋಣ. ಡಾಕ್ಟರ್ ಜನಾರ್ದನ್. ಮತ್ತೆ ಅದೇ ನಂಬರ್ ಮಾಡ್ತೀನಿ. ಹಲೋ ಹಲೋ, ಡಾಕ್ಟರ್ ಜನಾರ್ದನ್ ಫೋನ್ ಕೊಡ್ತೀರಾ? ರೀ, ನಿಮಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇದು ಡಾಕ್ಟರ್ ಜನಾರ್ದನ್ ಫೋನ್ ಅಲ್ಲ. ಯಾಕಿಲ್ಲ? ಡಾಕ್ಟರ್ ಜನಾರ್ದನ್ ಅವ್ರ ಫೋನ್ ತಾನೇ ಇದು. ಇದು ಜಾನಿ ಫೋನು, ಜನಾರ್ದನ್ ಫೋನ್ ಅಲ್ಲ. ಮಲ್ಗೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಬೇಡಿ, ಮರ್ಯಾದೆ ಫೋನ್ ಇಡಿ. ಅದು ಯಾಕೆ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ? ಯಾರ್ದು ಫೋನು? ಯಾರೋ ಆಗ್ಲಿಂದ ರಾಂಗ್ ನಂಬರ್ ಇಂದ ನಿಮಗೆ ಫೋನ್ ಮಾಡಿ ಡಾಕ್ಟರ್ ಜನಾರ್ದನ್ ಇದ್ದಾರ ಅಂತ ತಲೆ ತಿಂತಿದ್ದಾರೆ. ನನ್ನನ್ನ ಡಾಕ್ಟರ್ ಜನಾರ್ದನ್ ಇದಾರ ಅಂತ ಕೇಳಿದ್ರಾ? ಮಧು, ಇದು ಅವರೇ. ಇದು ಅವ್ರಂದ್ರೆ ಯಾರು? ಅಯ್ಯೋ, ಧಾರವಾಡದಲ್ಲಿ ಒಬ್ರು ನನಗೆ ಸೋದರ ಮಾವ ಇದಾರೆ ಅಂತ ಹೇಳಿರ್ಲಿಲ್ವಾ? ಸೋದ್ರ ಮಾವನ? ನನಗೆ ಡಾಕ್ಟರ್ 5 ಲಕ್ಷ ದುಡ್ಡು ಕೊಟ್ಟಿದ್ರಲ್ಲ. ಸಾರಿ ಜಾನಿ, ನಂಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ನೀನ್ ಸಾರಿ ತಗೊಂಡೋಗಿ ಮೂರಿಬೇಕು. ಕೊಡಿರಿ. ಜಾನಿ, ಅವರೇ ಫೋನ್ ಮಾಡ್ತಿದ್ದಾರೆ. ಹಲೋ ರೇ, ನಾನು ಕರೆಕ್ಟಾಗಿ ಡಾಕ್ಟರ್ ಜನಾರ್ದನ್ ಮನೆಗೆ ಫೋನ್ ಮಾಡಿದ್ದೀನಿ. ಸುಮ್ಮನೆ ಡಾಕ್ಟರ್ ಜನಾರ್ದನ್ಗೆ ಫೋನ್ ಕೊಟ್ಟರೆ ಸರಿ. ನಾನು ಜನಾರ್ದನೇ ಮಾತಾಡ್ತಿರೋದು. ತಾವ್ಯಾರು ಸರ್? ಏ ಜನಾರ್ದನ, ನಿನ್ನ ವಾಯ್ಸ್ ಕೇಳಿ ಎಷ್ಟು ವರ್ಷಗಳಾಗೋಯ್ತು. ಹೇಗಿದ್ಯಾ ಜಾನಿ? ನಾನು ಚೆನ್ನಾಗಿದ್ದೀನಿ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಏಯ್, ನೀನು ಡಾಕ್ಟ್ರು ಓದಕ್ಕೆ ನೀನು ದುಡ್ಡು ಕೊಟ್ಟ ನಿನ್ನ ಸೋದರ ಮಾವ ಕಣೋ ನಾನು. ಮಾವ, ನೀವಾ? ನಿಮ್ಮ ವಾಯ್ಸ್ ಕೇಳ್ದೆ ಇಷ್ಟು ದಿನ ನನ್ನ ಕಿವಿನೇ ಮುಚ್ಚೋಗ್ಬಿಟ್ಟಿತ್ತು. ಇಷ್ಟು ದಿನ ಒಂದು ಫೋನ್ ಮಾಡಿದೆ, ಎಲ್ಲೋಗಿದ್ರಿ ಮಾವ? ಎಲ್ಲ ಆಮೇಲೆ ಹೇಳ್ತೀನಿ. ಆದರೆ ಇದಕ್ಕೂ ಮೊದಲು ಫೋನ್ ರಿಸೀವ್ ಮಾಡಿದವ್ರು ಯಾರು ಅಂತ ನನಗೆ ಹೇಳು. ಅದು ನನ್ನ ಹೆಂಡತಿ ಮಧು ಮಾವ. ನಿನ್ನ ಹೆಂಡ್ತಿನ? ಮತ್ತೆ ನೀನು ಡಾಕ್ಟರ್ ಜಾನಿ ಅಲ್ಲ ಅಂತ ಹೇಳ್ತಿದ್ಲು. ಮಾವ, ಅದೇನು ಅಂತ ಹೇಳಿ, ಹೋದ ವರ್ಷ ಟ್ರಿಪ್ ಹೋಗಿದ್ದಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಅವಳು ತಲೆಗೆ ಪೆಟ್ಟು ಬಿದ್ದು ಹಳೆದೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಜಾನಿ, ನೀನೊಬ್ಬ ಡಾಕ್ಟರ್, ಅವಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ಲಿಲ್ವೇನೋ? ಎಲ್ಲ ಟ್ರೀಟ್ಮೆಂಟು ಕೊಡ್ತಾ ಇದ್ದೀನಿ ಮಾವ. ಈಗ ಸ್ವಲ್ಪ ಪರವಾಗಿಲ್ಲ. ತುಂಬ ಹೊಸ ವಾಯ್ಸ್ ಕೇಳಿದ್ರೆ ಗೊತ್ತಾಗಲ್ಲ ಅಷ್ಟೇ. ಸರಿ ಬಿಡು, ನನಗೆಲ್ಲ ಅರ್ಥ ಆಯಿತು. ಮಾವ, ಇಷ್ಟು ವರ್ಷ ನೀವೆಲ್ಲ ಹೋಗ್ಬಿಟ್ಟಿದ್ರಿ? ಯಾವುದೋ ಬಿಸ್ನೆಸ್ ವಿಷಯವಾಗಿ ನಾನು ಬ್ಯಾಂಕಾಗಿ ಹೋಗ್ಬಿಟ್ಟೆ. ಹಾಗಾಗಿ ನನ್ನ ಹಳೆ ನಂಬರ್ ಕೂಡ ಚೇಂಜ್ ಆಗೋಯ್ತು. ಹೌದಾ ಮಾವ? ನಮ್ಗಂತೂ ನಿಮ್ಮನ್ನ ನೋಡದೆ ಇರೋಕೆ ಆಗ್ತಾನೆ ಇಲ್ಲ ಮಾವ. ಯಾವಾಗ ಬರ್ತೀರಾ? ನಾಳೆ ಬೆಳಗ್ಗೆ. ನಾಳೆನಾ? ಹೌದು, ನಿನ್ನ ಹಾಸ್ಪಿಟ್ಲ್ ಎಲ್ಲ ನೋಡಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ನಾಳೆ ಬೆಳಗ್ಗೆನೇ ಬರ್ತಾ ಇದ್ದೀನಿ. ಯಾಕೋ, ಏನಾಯ್ತು? ಹಾಗೇನಿಲ್ಲ ಮಾವ. ಎಷ್ಟೇ ಪೇಷಂಟ್ ಇದ್ರು ನಾಳೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಬನ್ನಿ. ಏನಾಯ್ತು ಜಾನಿ? ಏನಾಗ್ಬಾರ್ದು ಅದೆಲ್ಲ ಆಗೋಯ್ತು. ಸ್ವಲ್ಪ ಬಿಡಿಸಿ ಹೇಳಿ. ಏನ್ ಬಿಡಿಸಿ ಹೇಳೋದು? ಮಣ್ಣು. ನಾಳೆ ನಮ್ಮ ಮಾವ ಮನೆಗೆ ಬರ್ತಿದ್ದಾರೆ. ಹೌದಾ? ಹೌದಾ ಅಲ್ಲ, ಹೌದು. ನಾನು ಅವ್ರಿಗೆ ಎದುರುಕೊಳ್ಳೋದಕ್ಕೆ ನೀನೇ ಕಾರಣ. ಅಲ್ಲ, ಅವ್ರು ನನಗೆ ಮೆಡಿಕಲ್ ಓದಕ್ಕೆ ಅಂತ 5 ಲಕ್ಷ ಕೊಟ್ರೆ ಅದನ್ನ ಗ್ರೂಮಿಂಗ್ ಕ್ಲಾಸ್ ಶುರು ಮಾಡ್ಬಿಟ್ಟೆ. ಅವ್ರು ಬಂದಾಗ ನಾನು ಡಾಕ್ಟರ್ ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ದುಡ್ಡು ತಗೊಂಡಿದ್ದು ನಾನ್ ತಾನೆ, ಸೊ ಈ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ತೀನಿ. ಹೇಗೆ ಸಾಲ್ವ್ ಮಾಡ್ತೀಯಾ? ಹೇಗೆ ಅಂದ್ರೆ, ನಿಮ್ಮ ನಕಲಿ ಡಾಕ್ಟರ್ ಮಾಡಿ ಒಂದು ನಕಲಿ ಹಾಸ್ಪಿಟಲ್ನ ರೆಡಿ ಮಾಡ್ತೀನಿ. ಅದು ಇದೆಲ್ಲ ಸಾಧ್ಯನಾ? ನೀವು ನನ್ನ ಮಾತು ಕೇಳಿ ಎಲ್ಲ ಸಾಧ್ಯ ಆಗುತ್ತೆ. ಏನಾದ್ರೂ ಅವ್ರಿಗೆ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂದ್ರೆ ಈ ಮನೆ ಮಾರಿ ದುಡ್ಡು ಕೊಡ್ಬೇಕಾಗತ್ತೆ. ನಾವೇನಾದ್ರೂ ಹಾಗೆ ಮಾಡಿದ್ರೆ ಈ ಮನೆ ಓನರ್ ನಮ್ಮಿಬ್ರನ್ನ ಜೈಲಿಗೆ ಕಳಿಸ್ತಾರೆ. ಜಾನಿವ್ರೆ, ಯಾಕೆ ಹಿಂಗ ಅಳ್ತಾ ಇದೀರಿ? ದಾರಿಲ್ ಬರ್ತಾ ನಾಯಿ ಕಚ್ಬಿಡ್ತಾ. ಮತ್ ಯಾಕೆ ಹಿಪ್ಪಾಟಿ ಅಳ್ತಾ ಇದೀರಿ? ಇವತ್ತು ಮಧ್ಯಾಹ್ನ ನಮ್ಮ ಮಾವ ಬರ್ತಾ ಇದಾರೆ. ಅವ್ರು ಬರ್ತಾ ಇರೋದಕ್ಕೆ ನೀವ್ ಯಾಕೆ ಹಿಂಗ ಅಳ್ತಾ ಇದೀರಿ? ಅವ್ರ ದೃಷ್ಟಿಲಿ ನಾನು ಡಾಕ್ಟ್ರು. ಜಾನಿವ್ರೆ, ನೀವ್ ಯಾನ್ ಹೇಳ್ತಿದ್ದೀರೋ ನಂಗೆ ಒಂದು ಅರ್ಥ ಆಯ್ತಿಲ್ಲ. ಒಂದೇ ಮಾತಲ್ಲಿ ಅರ್ಥ ಆಗೋ ತರ ಹೇಳ್ತೀನಿ ಕೇಳಿ. ಅವ್ರ ದೃಷ್ಟಿಲಿ ನಾನು ಡಾಕ್ಟ್ರು. ಅವ್ರು ಬಂದಾಗ ನಾನು ಡಾಕ್ಟರ್ ಆಗಿರ್ಬೇಕು. ಅದು ಹೆಂಗೆ ಸಾಧ್ಯ ಮಧುರವ್ರೆ? ಅಣ್ಣಯ್ಯಪ್ಪನವ್ರನ್ನ ಶಿಶುವಾರಕ್ಕೆ ಸೇರಿಸಿದ್ರು ಇನ್ನು ಕಲ್ತ್ಕೊಂಡು ತಿದ್ದಕ್ಕೆ 1 ತಿಂಗಳಾಯ್ತದೆ. ಅಂಥದ್ರಲ್ಲಿ 1 ದಿನದಲ್ಲಿ ಡಾಕ್ಟ್ರು ಮಾಡೋದೇನು ಹುಡುಗಾಟದ ಮಾತಾ? ಗೌಡ್ರೆ, ನಾ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಹೇಳಿ. ಜಾನಿ ಡಾಕ್ಟರ್ ಆಗ್ಬೇಕು ಅಂದ್ರೆ ನಿಜವಾದ ಡಾಕ್ಟರ್ ಆಗ್ಬೇಕು ಅಂತಲ್ಲ. ಅವ್ರ ಮಾವ ಬಂದ್ ಹೋಗೋವರೆಗೂ ಅವ್ರನ್ನ ಡಾಕ್ಟರ್ ತರ ನಾವು ಟ್ರೀಟ್ ಮಾಡ್ಬೇಕು ಅಷ್ಟೇ.
ಅಣ್ಣಯ್ಯಪ್ಪನವ್ರು ಯಾಕೆ ಅವ್ರ ಸೋದರ ಮಾವನಿಗೋಸ್ಕರ ಡಾಕ್ಟರ್ ಆಗ್ಬೇಕು ಅಂತೀನಿ. ಅದು ಜಾನಿ ಡಾಕ್ಟರ್ ಆಗ್ಲಿ ಅಂತ ಅವ್ರ ಮಾವ 5 ಲಕ್ಷ ಕೊಟ್ಟಿದ್ರು. ಇವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಅಂತ ಆ ದುಡ್ಡಲ್ಲಿ ನಾನು ಗ್ರೂಮಿಂಗ್ ಕ್ಲಾಸ್ ಓಪನ್ ಮಾಡಿದೆ. ಓಹೋ, ಇಲ್ಲದ ಸಮಾಚಾರ. ಹೌದು ಪಾರೋರೆ, ಅವ್ರು ಬಂದಾಗ ನಾನೇನಾದ್ರೂ ಡಾಕ್ಟರ್ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಕೊಟ್ಟಿರೋ 5 ಲಕ್ಷಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕಾಗತ್ತೆ. ಓ, ಈಗ ಅರ್ಥ ಆಯ್ತು ಕಂಬುಡಿ. ಅವ್ರು ಬಂದು ಹೋಗೋವರೆಗೂ ನೀವು ಟ್ಯಾಕ್ಟರ್ ತರ ನಾಟಕ ಆಡ್ಬೇಕಲ್ವಾ? ಪಾರೋರೆ, ಅದು ಡಾಕ್ಟರ್ ಅಲ್ಲ, ಡಾಕ್ಟ್ರು. ಹೇಳಿದ್ರಿ ಜಾಡ. ಈ ನಾಟಕ ಮಾಡಕ್ ಜಾಸ್ತಿ ಖರ್ಚಾಗಕ್ಕಿಲ್ಲ ಕಂಬುಡಿ, ಬಿಳಿ ಕೊಟ್ಟಿದ್ರೆ ಸಾಕು. ಅಷ್ಟು ಸಾಕಾಗಲ್ಲ ಪಾರೋರೆ, ಜೊತೆಗೊಬ್ಳು ನರ್ಸು ಬೇಕಲ್ವಾ? ಅದ್ ನಾನೇ ಆಯ್ತೀನಿ ಕಂಬುಡಿ. ಪಾರು ನರ್ಸ್ ಆಗೋದೇನೋ ಓಕೆ, ಬಟ್ ಪೇಷಂಟ್ ಯಾರಾಗ್ತಾರೆ? ಪ್ರೀತಿಯ ಪೇಷಂಟ್ ನಿಮ್ಮ ದಂಡಲೇ ಇಲ್ವಾ? ಏನಂದ್ರೆ? ಅಲ್ಲ, ನೀವು ದಂಡಲಿದ್ರೆ ನಾನು ಪೇಷಂಟ್ ತರ ಮನೆ ಕಳಕ್ ರೆಡಿ ಅಂದಿ. ಥ್ಯಾಂಕ್ ಯು ಗೌಡ್ರೆ. ಬಟ್ ಒಬ್ಬರೇ ಪೇಷಂಟ್ ಇದ್ರೆ ಅವ್ರಿಗೆ ಡೌಟ್ ಬರಲ್ವಾ? ಮಧುರ ಅವರೇ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ಆ ಕೆಕ್ಕಬಲ್ಗೂ ಉಮ್ಮತ್ತರು ಮಿಳ್ಗುವ ಪೇಷಂಟ್ ತರ ಮನೆ ಕಳಕ್ಕೆ ಹೇಳ್ತೀನಿ. ಗುಡ್ ಐಡಿಯಾ ಪಾರೋರೆ, ಹಾಗೆ ಮಾಡೋಣ. ಆದ್ರೆ ಒಂದು ಸಣ್ಣ ಸಮಸ್ಯೆ. ಯಾನ ಬಿಳಿ ಕೋಟ್ ಎಲ್ಲಿಂದ ತರೋದು ಅಂತಲಾ? ಅದಲ್ಲ ಪಾರೋರೆ, ಅದನ್ನ ನಮ್ಮ ಡಾಕ್ಟರ್ ಹತ್ರ ವ್ಯವಸ್ಥೆ ಮಾಡ್ಕೋಬಹುದು. ಈ ಪೇಷಂಟ್ಗಳನ್ನ ಮೇಂಟೈನ್ ಮಾಡಕ್ ಒಂದು ಹಾಸ್ಪಿಟಲ್ ಬೇಕಲ್ವಾ? ಹಾ ಮಧುರ ಅವರೇ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ನಮ್ಮಟ್ಟಿನ ಆಸ್ಪತ್ರೆ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ನಿಮ್ಮ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಗೆ ಎಷ್ಟು ಸಹಾಯ ಮಾಡಲಿಲ್ಲ ಅಂದರೆ ನಾನು ನಿಮ್ಮ ಲವ್ ಮಾಡಿ ಏನು ಪ್ರಯೋಜನ? ಅಲ್ಲ, ಎದುರ ಬದ್ರ ಅಟ್ಟಿಯವರಾಗಿದ್ಕೊಂಡು ನಿಮ್ಮ ಕಷ್ಟಕ್ಕೆ ನಾನು ಇಷ್ಟು ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗೆ ಹೇಳಿ ಅಂದಿ. ಸರಿ ಗೌಡ್ರೆ, ನೀವು ಹೋಗಿ ಹಾಸ್ಪಿಟಲ್ ಸೆಟಪ್ನ ರೆಡಿ ಮಾಡ್ಕೊಳ್ಳಿ. ಹಾಂ ಮಧುರ ಅವರೇ, ಅದನ್ನ ರೆಡಿ ಮಾಡಬೇಕು ಅಂದರೆ ಒಂದಿನ ಬೇಕಾಯ್ತದೆ. ಅವ್ರ ಮಾವ ಬಂದಾಗ ಒಂದಿನ ಅಟ್ಟಿಯಿಂದ ಆಚೆ ಕಳಿಸ್ಬೇಡಿ, ಅಷ್ಟರಲ್ಲಿ ನಾನು ಎಲ್ಲ ವ್ಯವಸ್ಥೆ ಮಾಡಿಬಿಡ್ತೀನಿ. ಓಕೆ ಮಧುರ ಅವರೇ, ಇನ್ನೊಂದು ಮುಖ್ಯವಾದ ವಿಷಯ, ಅಣ್ಣಯ್ಯಪ್ಪನವರು ಡಾಕ್ಟರ್ ಆಗಿರೋ ಹುಮ್ಮಸ್ಸಲ್ಲಿ ನನಗೆ ಸೂಜಿ ಚುಚ್ಚಬಾರ್ದು ಅಂತೇಳಿ. ಯಾಕಂದ್ರೆ ನನಗೆ ಸೂಜಿ ಕಂಡ್ರೆ ಭಯ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ ಗೌಡ್ರೆ. ಬೈ ಚಾನ್ಸ್ ಇಂಜೆಕ್ಷನ್ ತಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಒಂದೇ ಒಂದು ತಗೊಂಬಿಡಿ. ನಮಸ್ಕಾರ ಜಾನಿ ಅವರೇ, ಏನು ಫೋನ್ ಮಾಡಿ ಕರೆಸಿದ್ದು? ತುಂಬಾ ದಿನ ಆಗಿತ್ತಲ್ಲ ಡಾಕ್ಟ್ರೆ, ಒಂದು ಮುತ್ತು ಕೊಡೋಣ ಅಂತ ಕರೆದೆ. ಕಾಮಿಡಿ ಇಲ್ಲ, ಸೀರಿಯಸ್. ಯಾವಾಗ್ಲೂ ಆ ಪೇಷಂಟು ಈ ಪೇಷಂಟ್ ಅಂತ ಟೆನ್ಷನ್ ಅಲ್ಲೇ ಇರ್ತೀರಾ. ಅದಕ್ಕೆ ಇವತ್ತು ಜೊತೆಲಿ ಕೂತ್ಕೊಂಡು ಒಂದು ಕಪ್ ಕಾಫಿ ಕುಡಿದು ಕಷ್ಟ ಸುಖ ಮಾತಾಡೋಣ ಅಂತ ಕರೆದೆ. ಇಷ್ಟೊಂದು ಐಸ್ ಇಡ್ತಿದ್ರ ಅಂದ್ರೆ ಏನೋ ಸ್ಕೆಚ್ ಹಾಕೊಂಡಿದ್ರೆ ಅಂತ ಅರ್ಥ. ಹೇಳೋ ಟೆನ್ಷನ್ ಅರ್ಥ ಆಗೋಯ್ತಾ? ಈ ಕೋಟ್ ಬೇಕಾಗಿತ್ತು ಡಾಕ್ಟ್ರೆ. ರೀ, ಹೇಳಿದ ತಕ್ಷಣ ಬಿಚ್ಕೊಡಕ್ಕೆ ಇದು ಗೌಡ್ರು ಮಾರೋ ಪಟಾಪಟಿ ಚಡ್ಡಿ ಅನ್ಕೊಂಡ್ರ? ಇದನ್ನ ಹಾಕೊಳ್ಬೇಕಾದ್ರೆ ನಾನು 5 ವರ್ಷ ಮಣ್ಣು ಹೊತ್ತಿದ್ದೀನಿ ಗೊತ್ತೇನ್ರಿ? ಕಾಲೇಜಿಂದ ಡಿಬಾರ್ ಮಾಡ್ಬಿಟ್ಟಿದ್ರ ಡಾಕ್ಟ್ರೆ? ಅಂದ್ರೆ ನಿಮ್ಮ ಕಣ್ಣಿಗೆ ಇದು ಬರೀ ಕೋಟ್ ತರ ಕಾಣ್ಬೋದು, ಆದ್ರೆ ಇದನ್ನ ಹಾಕೊಳ್ಬೇಕಾದ್ರೆ 5 ವರ್ಷ ಕಷ್ಟ ಪಡ್ಬೇಕಂದೆ. ಅದಕ್ಕೆ ಡಾಕ್ಟರ್ ನಿಮ್ಮನ್ನ ಗ್ರೇಟ್ ಅನ್ನೋದು. ನೀವು ಯಾವತ್ತೂ ನನ್ನ ಗ್ರೇಟ್ ಅಂದಿಲ್ಲ, ಇವತ್ತು ನನ್ನ ಗ್ರೇಟ್ ಅಂತಿದ್ರೆ ಅಂದ್ರೆ ಏನೋ ನನ್ನಿಂದ ಆಗ್ಬೇಕು. ಹೌದು, ಈ ಕೋಟ್ ಯಾಕಬೇಕು? ಬರೀ ಕೋಟ್ ಅಲ್ಲ ಡಾಕ್ಟ್ರೆ, ಕಿಟ್ಟು ಬೇಕು. ಡಾಕ್ಟರ್ ವೇಷ ಹಾಕೊಂಡು ಯಾರಿಗೂ ಯಾಮರ್ಸೋ ಪ್ಲಾನು. ನಿಮ್ಮನ್ನಲ್ದೆ ಯಾರನ್ನ ಯಾಮರ್ಸೋದು ಡಾಕ್ಟ್ರೆ? ನಾನು ಯಾರನ್ನೂ ಯಾಮರ್ಸ್ತಿಲ್ಲ ಡಾಕ್ಟ್ರೆ. ಮತ್ತೆ ಈ ಕೋಟು ಕಿಟ್ಟು? ಡಾಕ್ಟ್ರೆ, ಊರಿಂದ ನಮ್ಮ ಮಾವ ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ. ನಾನು ನಿಮ್ಮಷ್ಟು ಬುದ್ಧಿವಂತ ಆಗಿಲ್ಲದೆ ಇರೋದ್ರಿಂದ ನಾನು ಡಾಕ್ಟರ್ ಆಗಕ್ಕಾಗಲಿಲ್ಲ. ಅವ್ರು ಮೊದಲೇ ಹಾರ್ಟ್ ಪೇಷಂಟು. ಅವ್ರು ಬಂದಾಗ ನಾನು ಡಾಕ್ಟರ್ ಅಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಡಾಕ್ಟರ್ ಆಗಬೇಕು ಅಂತ ಅರ್ಥ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ಡಾಕ್ಟರ್ ಅಂತ ಸುಳ್ಳು ಹೇಳೋದು ಅಪರಾಧ. ಒಂದು ಪ್ರಾಣ ಉಳಿಸೋದಕ್ಕೋಸ್ಕರ ಸುಳ್ಳು ಹೇಳಿದ್ರೆ ತಪ್ಪ ಡಾಕ್ಟ್ರೆ? ತಪ್ಪಲ್ಲ, ಆದ್ರೆ ಆಯ್ತು ಬಿಡಿ ಡಾಕ್ಟ್ರೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾಳೆ ನಮ್ಮ ಮಾವ ಬಂದು ನಾನು ಡಾಕ್ಟರ್ ಅನ್ನೋ ವಿಷಯ ಗೊತ್ತಾಗಿ ಎದೆ ಹೊಡ್ಕೊಂಡು ಸಾಯ್ತಾರೆ. ಆ ಸಾವಿಗೆ ನೀವು ಕಾರಣ ಆಗ್ತೀರ. ಬೇಡಪ್ಪ, ನಾನೀಗಾಗಲೇ ತುಂಬಾ ಸಾವಿಗೆ ಕಾರಣ ಆಗಿದ್ದೀನಿ. ನಿಮಗೆ ಕೋಟು ಕಿಟ್ಟು ಅಷ್ಟೇ ಬೇಕಾಗಿರುತ್ತಾನೆ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ಸ್, ನೀನೇ ಇಟ್ಕೋ. ಹಾಗಾದ್ರೆ ಬಿಸಿ ಕಾಫಿ ಮಾಡ್ಕೊಡ್ಲಾ? ಕಾಫಿ ಟೀ ನೀನೇ ಕುಡ್ಕೋ. ಕೋಟು ಕಿಟ್ಟು ಕೊಟ್ಟಿದ್ದಕ್ಕೆ ದಿನಕ್ಕೆ 200 ರೂಪಾಯಿ ಬಾಡಿಗೆ ಕೊಡು. ಮುತ್ತು ಕೊಡಕ್ಕಂತ ಕರ್ಸಿದ್ಯಲ್ಲ, ಕೊಡ್ಲಾ? ಜಾನಿ, ಜಾನಿ, ಯಾರಿ ನೀವು? ಹೇಳ್ದೆ ಕೇಳ್ದೆ ಮನೆಯೊಳಗೆ ಗೂಳಿ ನುಗ್ದಂಗೆ ನುಗ್ತಿದ್ದೀರಾ? ನೀನು ಜಾನಿಯವ್ರ ವೈಫ್ ಅಲ್ವಾ? ಹೌದು. ಏನೀಗ? ನೋಡಕ್ಕೆ ಇಷ್ಟೊಂದು ಸುಂದರವಾಗಿದೆಯಾ. ಪಾಪ, ಈ ಚಿಕ್ಕ ವಯಸ್ಸಲ್ಲಿ ನಿನಗಿಂತ ಕಾಯಿಲೆ ಬರಬಾರ್ದಾಗಿತ್ತು. ಹೇಳ್ದೆ ಕೇಳ್ದೆ ಮನೆಯೊಳಗೆ ಬಂದಿದ್ದು ಅಲ್ದೆ ಏನೇನೋ ಮಾತಾಡ್ತಿದ್ರಾ? ನನ್ನ ಕಾಯಿಲೆ ಇದೆ, ನನ್ನ ನೋಡ್ಕೊಂಡು ಹೋಗಿ ಅಂತ ನಾನು ನಿಮಗೆ ಹೇಳಿದ್ನಾ? ಕೋಪ ಮಾಡ್ಕೊಂಬೇಡಮ್ಮ. ಅಲ್ಲ, ನಾನು ಯಾರಂತ ಗೊತ್ತಾಗ್ಲಿಲ್ವಾ? ನಿನ್ನೆ ರಾತ್ರಿ ಫೋನ್ ಮಾಡಿದ್ನಲ್ಲಮ್ಮ, ನಾನು ಜಾನಿಯವ್ರ ಮಾವ. ಐ ಆಮ್ ಸೋ ಸಾರಿ ಅಂಕಲ್.
ಮದ್ವೆಲಿ ನೋಡಿದ್ದ ಅಷ್ಟೇ, ಆಮೇಲೆ ನೋಡಿರಲಿಲ್ವಲ್ಲ, ಮರ್ತೋಯ್ತು. ಇಟ್ಸ್ ಆಲ್ ರೈಟ್. ನಿನ್ನ ಪ್ರಾಬ್ಲಮ್ ಬಗ್ಗೆ ಜಾನಿನ ಹತ್ರ ಡೀಟೇಲಾಗಿ ಹೇಳಿದ್ದ. ಪ್ರಾಬ್ಲಮ್ಮಾ? ಏನದು? ಅದೇಮ್ಮ ನಿನಗೆ ಮರುವಿನ ಕಾಯಿಲೆ ಇದೆ ಅಂತ. ಹೌದು, ನನಗೆ ಮರು. ಬನ್ನಿ ಕೂತ್ಕೊಳ್ಳಿ. ಗುಡ್, ವೆರಿ ಗುಡ್. ಮನೆನ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ಯಾ. ಡಾಕ್ಟರ್ ಮನೆ ಅಂದಮೇಲೆ ಕ್ಲೀನಾಗಿ ಇಟ್ಕೊಳ್ಳೇಬೇಕಲ್ಲ ಅಂಕಲ್. ಎಲ್ಲಿ ನನ್ನ ಸೋದರ ಅಳಿಯ ಡಾಕ್ಟರ್ ಜಾನಿ MBBS ಕಾಣ್ತಿಲ್ಲ? ಹಾಸ್ಪಿಟಲ್ ಹೋಗಿದ್ದಾರೆ, ಇನ್ನೇನು ಬರ್ತಾರೆ. ಓ ನೋ 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 ಡಾಕ್ಟ್ರು ನಾನಾ ನೀವಾ? ನಾನು ಹೇಳ್ದಷ್ಟು ಕೇಳ್ರಿ. ಜನಗಳು ನಮ್ಮನ್ನ ನಂಬಿ ಹಾಸ್ಪಿಟಲ್ಗೆ ಬರ್ತಾರೆ, ನಾವು ಅವ್ರ ಹತ್ರ ದುಡ್ಡು ಕೀಳಬಾರ್ದು. ಏನು ಆಕ್ಸಿಜನ್ ಇಲ್ವಾ? ಆಕ್ಸಿಜನ್ ಇಲ್ಲ ಅಂದ್ರೆ ವಿಂಡೋ ಓಪನ್ ಮಾಡಿ ಆಕ್ಸಿಜನ್ ಕೊಡ್ರಿ. ಅದಕ್ಕೋಸ್ಕರ ಸಪ್ರೇಟ್ ಬಿಲ್ ಹಾಕಬೇಡಿ. ಓಕೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸಾರಿ ಮಧು, ಹಾಸ್ಪಿಟಲ್ ಸಮಸ್ಯೆ ಎಲ್ಲ ಮನೆಗೆ ತಗೊಂಡ್ಬಂದ್ಬಿಟ್ಟೆ. ಮಧು, ಕೆಲವೊಂದು ಡಾಕ್ಟರ್ಗಳು ಇರ್ತಾರೆ, ಜನಗಳ ಹತ್ರ ಹೇಗೆ ದುಡ್ಡು ಕೀಳ್ಬೇಕು ಅಂತ ನೋಡ್ತಾರೆ ಹೊರತು ಪೇಷಂಟ್ ಸರಿ ಹೋಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದೇ ಮಧು, ಲಾಸ್ಟ್ ವೀಕ್ ಒಬ್ಬ ಕಾಲು ಮುರಿದೋಗಿರೋ ಪೇಷಂಟ್ ಅಡ್ಮಿಟ್ ಆಗಿದ್ನಲ್ಲ, ಅವ್ನ ಕಾಲೆಲ್ಲ ಸರಿ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾನಮ್ಮ. ಅದೇ ನಿನ್ನೆ ಒಬ್ಬ ಬಲೂನ್ ತರ ಊದ್ಕೊಂಡಿದ್ದೀನಿ ಅಂತ ಬಂದು ಅಡ್ಮಿಟ್ ಆಗಿದ್ನಲ್ಲ, ಅವನಿಗೆ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿಸಿ 6 ಪ್ಯಾಕ್ಸ್ ಬರ್ಸ್ಬಿಟ್ಟಿದ್ದೀನಮ್ಮ. ಅದಕ್ಕೆ ಅವನು ತುಂಬಾ ಖುಷಿಯಾಗಿ, ಡಾಕ್ಟ್ರೇ ನೀವು ನನ್ನ ಪಾಲಿನ ದೇವರು, ನಿಮ್ಮ ಫೋಟೋ ಕೊಡಿ ಪೂಜೆ ಮಾಡ್ತೀನಿ ಎಂದ. ಅದಕ್ಕೆ ನೀವೇನು ಮಾಡಿದ್ರಿ ಜಾನಿ? ಅದಕ್ಕೆ ನಾನು ಹೇಳಿದೆ, ನನ್ನನ್ನು ಪೂಜೆ ಮಾಡೋದು ಬೇಕಾಗಿಲ್ಲಪ್ಪ, ನನ್ನನ್ನು ಡಾಕ್ಟರ್ ಓದಿಸಿ ಈ ಮಟ್ಟಕ್ಕೆ ತಗೊಂಬಂದ್ರಲ್ಲ, ನನ್ನ ಆರಾಧ್ಯ ದೈವ ಸೋದರ ಮಾವ, ಅವ್ರನ್ನ ಪೂಜೆ ಮಾಡುವಂದೆ. ಮಾವ ನೀವೇ ಹೋಗಿ ಬಂದ್ರಿ? ಆಕ್ಸಿಜನು, ಡ್ಯಾನ್ಸು, ಪೂರಿ, 6 ಪ್ಯಾಕ್ ಆಗಲೇ ಬಂದ್ಬಿಟ್ಟೆಪ್ಪ. ಆಶೀರ್ವಾದ ಮಾಡಿ ಮಾವ. ಮಧು, ನಮ್ಮ ಮನೆ ದೇವರು, ನನ್ನ ಆರಾಧ್ಯ ದೈವ ನನ್ನ ಸೋದರ ಮಾವ ಬಂದಿರೋ ವಿಷಯನ ಮೊದಲೇ ಯಾಕೆ ಹೇಳಿಲ್ಲ? ಸಾರಿ ಮಾವ, ಪೇಷಂಟ್ಗಳ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮನ್ನ ಗಮನಿಸೋಕ್ಕಾಗಲಿಲ್ಲ. ಪರವಾಗಿಲ್ಲ ಜಾನಿ, ನೀನು ಎಷ್ಟು ಪ್ರೀತಿ ಮಾಡ್ತಾ ಇದೀಯ ಅಂತ ನೋಡೋ ಭಾಗ್ಯ ನನಗೆ ಇವತ್ತು ಸಿಕ್ತಲ್ಲ. ಮಾವ, ಯಾವನ್ ಹೇಳಿದ್ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ? ಕ್ಷಣ ಕ್ಷಣನು ಪೂಜೆ ಮಾಡ್ತೀನಿ ಮಾವ. ಭಾವುಕ ನಟ ಆಕ್ಟಿಂಗ್ ಮಾಡಿ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ. ಮಧು, ಏನಾದ್ರು ಅಂದ್ಯಾ? ಕಂಟಿನ್ಯೂ ಮಾಡಿ ಅಂದೆ. ಮಾವ, ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಅಂದ್ರೆ, ನಾನು ಚುಚ್ಚೋ ಇಂಜೆಕ್ಷನ್ ಇಂದ ಹಿಡಿದು ನಾನು ಕುಯ್ಯೋ ಡೆಡ್ ಬಾಡಿಲೂ ನೀವೇ ಕಾಣಿಸ್ತಾ ಇದ್ರಿ. ನಾನು ಅಷ್ಟೇಪ್ಪ. ನಾನು ಬೆಗ್ಗರ್ಗೆ ₹1 ಹಾಕೋದ್ರಿಂದ ಹಿಡಿದು ಖಜಾನೆಯಲ್ಲಿ 5 ಲಕ್ಷ ಕಡಿಮೆ ಆಗೋವರೆಗೂ ನೀನನ್ನೇ ನೆನ್ಸ್ಕೊತಾ ಇದ್ದೆಪ್ಪ. ಮಾವ, ಪ್ರಯಾಣ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಮಾವ, ಅಪರೂಪಕ್ಕೆ ನೀವು ನಮ್ಮ ಮನೆಗೆ ಬಂದಿದ್ದೀರಾ. ನನಗೆ ಗೊತ್ತು ನೀವು ತುಂಬ ಬ್ಯುಸಿ ಇರ್ತೀರಾ, ಎಲ್ಲೂ ಸ್ಟೇ ಮಾಡಲ್ಲ ಅಂತ. ನೀವು ನನಗೋಸ್ಕರನಾದರೂ 1-2-3 ಅವರ್ ಇಲ್ಲಿ ಸ್ಟೇ ಮಾಡಲೇಬೇಕು. ಆಹಾ ಸೋದರಳಿಯ, ನನ್ನ ಮೇಲೆ ಎಷ್ಟು ಪ್ರೀತಿ ಕಣೋ ನಿನಗೆ. ಇದೇ ಸಂತೋಷದಲ್ಲಿ ಒಂದ್ಸತಿ ನೀನು ತಪ್ಕೊಳ್ಳ. ಅದನ್ನು ಕೇಳ್ತಿರಲ್ಲ ಮಾವ. ಬನ್ನಿ ಬನ್ನಿ ಬನ್ನಿ. ಇದೇ ಖುಷಿಯಲ್ಲಿ ಇನ್ನೊಂದು ವಿಷಯ ಹೇಳ ಮಾವ, ನೀವು ಬಂದಿರೋದೇ ಒಂದು ಖುಷಿ ವಿಷಯ, ಇನ್ನೂ ಒಂದು ಖುಷಿ ವಿಷಯನಾ? ನಾನಿಲ್ಲಿ ಬಂದಿರೋದು 2-3 ಅವರ್ಗಲ್ಲ, ಮಿನಿಮಮ್ 2-3 ತಿಂಗಳು ಇರೋಣ ಅಂತ ಬಂದಿದ್ದೀನಿ. ಮಾವ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಮಾವ, ನೀವು ನನಗೆ ದುಡ್ಡು ಕೊಟ್ಟು ದೊಡ್ಡ ಡಾಕ್ಟ್ರು ಮಾಡಿದ್ದೀರಾ, ಅದಕ್ಕೆ ನಾನು ನಿಮ್ಗೊಂದು ಸಮಾಧಿ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಸಾರಿ ಮಾವ, ಎಣ್ಣೆ ಏಟಲ್ಲಿ ಟಂಗುಟ್ಟು ಇಷ್ಟ ಆಗೋಯ್ತು. ನಾನು ನಿಮ್ಗೊಂದು ಸ್ಮಾರಕ ಕಟ್ಟಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರೇ ಇಷ್ಟೊಂದು ಪ್ರೀತಿ ತೋರ್ತಾ ಇದೆಯಾ? ಹಾಗೆ ಸ್ಲೋ ಮೋಷನಲ್ಲಿ ಬಂದು ನಿನಗೆ ಮಾವ, ನೀವು ಈ ರೀತಿ ಮಾತು ಬಂದು ಮುತ್ತು ಕೊಡ್ತಾ ಇದ್ರೆ ನನಗೆ ಕೆನ್ನೆ ತೂತಾಗ್ಬಿಡುತ್ತೆ. ಮಾತಿಗೆ ಮುತ್ತು, ಕೆನ್ನೆಗೆ ತೂತು, ಕುಡ್ದಾಗ ಒಳ್ಳೆ ಕವಿ ತರ ನೀನು. ಮಾವ, ಎಣ್ಣೆ ಜಾಸ್ತಿ ಆಗ್ಬಿಟ್ಟಿದೆ, ಈಗ ಹೋಗಿ ಮಲ್ಕೊಳ್ಳಿ, ನಾಳೆ ಮಾತಾಡೋಣ. ನಾಳೆ ಹಾಸ್ಪಿಟ್ಲಲ್ಲಿ ಬ್ಯುಸಿ ಆಗಿರ್ತೀಯ ನೀನು. ನಾಳೆ ಸಂಜೆ ಮತ್ತೆ ಎಣ್ಣೆ ಹೊಡಿಯೋಗಿ ಮಾತಾಡೋಣ. ಇಲ್ಲ, ನಾನು ಈಗಲೇ ನಿನಗೆ ಒಂದು ತೋರಿಸ್ಬೇಕು. ಅಯ್ಯೋ ಆಯ್ತು, ತೋರಿಸ್ಬಿಡಿ. ಏನ್ ಮಾಡ್ತಾ ಇದ್ದೀರಾ? ಹೇಳದ್ನಲ್ಲ ನಾನು ನಿಂಗೇನೋ ತೋರಿಸ್ಬೇಕು ಅಂತ. ಅದಕ್ಕೆ ಪ್ಯಾಂಟ್ ಆಗಿ ಬಿಚ್ಚತಾ ಇದ್ದೀರಾ? ಪ್ಯಾಂಟ್ ಬಿಚ್ಚಿದ್ರೇನೆ ಅದನ್ನ ತೋರ್ಸಕ್ಕಾಗೋದು. ಅಂದ್ರೆ ನನಗೆ 3 ತಿಂಗಳಿಂದ ಪೈಲ್ಸ್ ಕಣೋ, ಅದನ್ನು ನೀನೇ ಟ್ರೀಟ್ಮೆಂಟ್ ಕೊಡಬೇಕು.
ಸ್ವಲ್ಪ ನೋಡ. ಮಾವ ನೀವು ಈ ರೀತಿ ಪದೇ ಪದೇ ದುಡ್ಕೋಕ್ ಹೋಗ್ಬಿಡಿ. ನಾಳೆ ಹಾಸ್ಪಿಟಲಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಅಯ್ಯೋ ನಾಳೆವರೆಗೂ ತರ್ಕೊಳಕ್ ಆಗಲ್ಲ ಕಣೋ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಬಂದಿದ್ದೆ ನಿನಗಿದು ತೋರ್ಸಕ್ಕೆ ಕಣೋ. ಯಾಕೆ ಧಾರವಾಡದಲ್ಲಿ ಯಾರು ಡಾಕ್ಟರ್ ಇರಲಿಲ್ವಾ? ನಮ್ಮಲ್ಲೇ ಡಾಕ್ಟರ್ ಇರುವಾಗ ಬೇರೆ ಡಾಕ್ಟರ್ ತೋರಿಸಿ ಕಾಸು ಖರ್ಚು ಮಾಡೋಕ್ಕಾಗುತ್ತೆ ನಾನ? ಮಾವ ದುಡ್ಡಿಗಿಂತ ಆರೋಗ್ಯನೇ ಮುಖ್ಯ ಅಲ್ವಾ? ನೀನ ಹಾಗಂತ ಮುಖ್ಯವಾದ ಜಾಗನ ಯಾರ್ಯಾರಿಗೋ ತೋರ್ಸಕ್ಕಾಗುತ್ತೆ ನಾನ? ಅದೇನು ಸ್ವಿಸ್ ಬ್ಯಾಂಕ್ ಸ್ವೀಕ್ರೆಟ್ ಲಾಕು. ಏನಂದ್ರೆ ಇಷ್ಟು ದಿನನೇ ತಡ್ಕೊಂಡಿದ್ದೀರಾ, ಇವತ್ತೊಂದಿನ ತಡ್ಕೊಂಬಿಡಿ ಅಂದೆ. ಆಗಲ್ಲ ಕಣೋ. ಇಷ್ಟೊತ್ತು ನೀನು ಎಂತಿ ಹತ್ರ ಹೇಳೋಕ್ಕಾಗದೆ ಕಂಟ್ರೋಲ್ ಮಾಡಿಕೊಂಡೆ ಕಣೋ. ಈಗ ಆಗಲ್ಲ ಕಣೋ. ಪ್ಲೀಸ್ ಒಂದ್ಸತಿ ನೋಡಿ ಏನಾದರೂ ಮಾಡೋ ಪ್ಲೀಸ್. ಬೇಡ ಬೇಡ ಅಂದ್ರು ನೋಡೋದಕ್ಕೆ ಅದೇನು ಬೆಟ್ಟದ ಮೇಲೆ ಎಳ್ದಿರೋ ಬೆಟ್ಟದ ಹೂವ. ನಿಮಗೆ ಕೂರಕ್ಕೆ ಕಷ್ಟ ಆದ್ರೆ ನಿಂತ್ಕೊಂಡ್ಬಿಡಿ. ಅದಕ್ಕೆ ಈ ರೀತಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ಇವತ್ತೊಂದಿನ ಕಾಲು ಎತ್ಕೊಂಡು ಮಲ್ಕೊಳ್ಳಿ, ನಾಳೆ ಏನಾದರೂ ಟ್ರೀಟ್ಮೆಂಟ್ ಕೊಡೋಣ. ಹೋಗಪ್ಪ, ಒಂದ್ಸತಿ ಅದನ್ನು ಮುಟ್ಟಿ ನೋಡಿದ್ರೆ ಮನ್ಸಿಗೆ ಸಮಾಧಾನ ಆಗ್ತಿತ್ತು. ಮಾವ ಇಬ್ರು ಎಣ್ಣೆ ಇಟ್ಟಲ್ಲಿದ್ದೀವಿ, ಏನೋ ಮುಟ್ಟು ನೋಡಿ ಟ್ರೀಟ್ಮೆಂಟ್ ಕೊಡೋಕೆ ಹೋಗಿ ಇನ್ನೇನೋ ಮುಟ್ಬಿಟ್ರೆ ಕಷ್ಟ. ಅದು ಕರೆಕ್ಟೇ. ಆದರೆ ನಿಂಗೆ ತೋರ್ಸದೆ ಮಲ್ಗಕ್ಕೆ ಆಗ್ತಿಲ್ಲ. ಒಂದು ಕೆಲಸ ಮಾಡ್ತೀನಿ, ಅದನ್ನು ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತೀನಿ, ನೀನು ನೋಡ್ಕ. ನಮ್ಮ ಕುಲದೈವ ಸೋದರ ಮಾವನ ಆಸ್ಪತ್ರೆ, ಡಾಕ್ಟರ್ ಜಾನಿ MBBS. ಜಾನಿ ಮಗ, ಜಾನಿ ಏನಾಯ್ತು ಮಾವ? ಹೌದು ಅಂಕಲ್, ಜಾನಿಗೆ ನಿಮ್ಮ ಮೇಲಿರೋ ಅಪಾರವಾದ ಪ್ರೀತಿಗೆ ನಿಮ್ಮ ಹೆಸರೆಲ್ಲ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ಜಾನಿ 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 ಜಾನಿ, ನೀನು ಯಾಕೆ ನನ್ನ ಮಗನ ಹುಟ್ಟಿಲ್ಲ? ನೀವು ನಮ್ಮ ಅತ್ತೆನ ಬೇಗ ಮದುವೆ ಆಗಲಿಲ್ಲ ಅದಕ್ಕೆ. ಪರವಾಗಿಲ್ಲ, ಆದರೂ ನಿನ್ನಂಥವನು ನನಗೆ ಸೋದರ ಅಲಿಯ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೊತೀನಿ. ತುಂಬ ದೊಡ್ಡ ಮಾತು ಮಾವ. ನೀವು ನನಗೆ ಮಾವನಾಗಿ ಸಿಕ್ಕಿದ್ದು ನನ್ನ ಪುಣ್ಯ. ಆದರೂ ಜಾನಿ, ನನಗೊಂದು ಸ್ಮಾಲ್ ಡೌಟು. ಏನು ಡೌಟು ಮಾವ? ಅಲ್ಲ, ನಿನ್ನೆ ನಾನು ಬರುವಾಗ ಯಾವ ಹಾಸ್ಪಿಟ್ಲ್ ಇರಲಿಲ್ಲ, ಈಗ ಹೇಗೋ ಇದೆಲ್ಲ? ಅವನಿಗಿನ್ನೂ ದುಡ್ಡು ಕೊಟ್ಟಿರಲಿಲ್ಲ, ಅದಕ್ಕೆ ಬೋರ್ಡ್ ಬರ್ದಿರಲಿಲ್ಲ. ಅಂದ್ರೆ ನೀವು ಬರ್ತೀರಾ ಅಂತ ಹಳೆ ಬೋರ್ಡ್ ಚೇಂಜ್ ಮಾಡಿ ಹೊಸ ಬೋರ್ಡ್ ಹಾಕಕ್ಕೆ ಕಾರ್ಪೆಂಟರ್ಗೆ ಹೇಳಿದ್ವಿ. ಮೋಸ್ಟ್ಲಿ ಇವತ್ತು ಬೆಳಿಗ್ಗೆ ಹಾಕಿ ಹೋಗಿರ್ಬೇಕು. ಮಾವ ನೀವು ಅಪರೂಪಕ್ಕೆ ಬಂದಿದ್ರಲ್ಲ, ಅದಕ್ಕೆ ಹಾಸ್ಪಿಟಲ್ ಸೆಟಪ್ ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದೀನಿ. ಸೆಟಪ್ ಅರೇಂಜ್ಮೆಂಟ್ಸ್ ಸರಿ, ನಿನ್ನ ಹಾಸ್ಪಿಟಲ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ, ಅಲ್ಲಿ ಪೇಷಂಟ್ಸ್ ಎಲ್ಲ ಹೇಗಿದ್ದಾರೆ ಅಂತ ನೋಡೋಣಂತೆ. ಬಾ ಹೋಗೋಣ. ಹೋಗೋಣ ಮಾವ, ಹೋಗಿ ರೆಡಿಯಾಗಿ ಬನ್ನಿ. ನಾನೇನು ಮದುವೆ ಮನೆಗೆ ಬರ್ತಾ ಇದ್ದೀನಿ, ಈಗ ಚೆನ್ನಾಗಿಲ್ವೇನೋ? ಅಂಕಲ್, ನೀವೀಗ ಹಾಸ್ಪಿಟಲ್ ಓನರು, ನಿಮ್ದೇ ಬೇರೆ ಡಿಗ್ನಿಟಿ ಇರುತ್ತೆ. ಹೋಗಿ ನೀಟಾಗಿ ರೆಡಿಯಾಗಿ ಬನ್ನಿ. ಕರೆಕ್ಟ್, ಮದುವೆ ಹೇಳಿದ್ರೆ ಕರೆಕ್ಟಾಗಿರುತ್ತೆ. ನಾನು ಚೇಂಜ್ ಮಾಡ್ಕೊಂಡು ಬರ್ತೀನಿ, ನೀನು ಬಾರ. ಮಾವ ನಾನು ರೆಡಿಯಾಗಿದ್ದೀನಿ, ನೀವಾಗ ರೆಡಿಯಾಗಿ ಬನ್ನಿ. ಆದರೂ ನಾನು ಚೇಂಜ್ ಮಾಡೋದೀನಿ, ನೋಡೋದು ಬೇಡ್ದಾನ? ಬರ್ತೀನಿ ನಡೀರಿ. ಮಧು, ಬೇಗ ಗೌಡ್ರಿಗೆ ಫೋನ್ ಮಾಡಿ ರೆಡಿ ಇರೋ ಕೇಳು. ನಾನು ಹೇಳ್ತೀನಿ, ನೀವು ಹುಷಾರಾಗಿ ಮೇಂಟೈನ್ ಮಾಡಿ. ಜಾನಿ, ಬೆಲ್ಟೇ ಬರ್ತಾ ಇಲ್ಲ, ಬೇಗ ಬಾರೋ. ಹಲೋ ಹೇಳಿ ಮಧುರವ್ರೆ. ಗೌಡ್ರೆ, ಎಲ್ಲ ರೆಡಿ ಇದೆ ತಾನೇ? ಮಧುರವ್ರೆ, ವಾತಾವರಣ ಎಲ್ಲ ರೆಡಿ ಮಾಡ್ಬಿಟ್ಟು ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಹಂಚ್ಬಿಟ್ಟಿನಿ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಎಲ್ಲರೂ ಸೀರಿಯಸ್ ಆಗಿರಿ. ಮಧುರವ್ರೆ, ನೀವು ಯಾನು ಯೋಚನೆ ಮಾಡಕ್ ಹೋಗ್ಬೇಡಿ, ಎಲ್ಲ ನೀವು ಅಂದ್ಕೊಂಡಂಗೆ ಆಯ್ತದೆ, ಆರಾಮಾಗಿರಿ. ಓಕೆ ಗೌಡ್ರೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಮಧುರವ್ರೆ, ನೀವು ಬರ್ತಾ ಇದ್ದಾರೆ ತಾನೆ? ಇಲ್ಲ ಗೌಡ್ರೆ, ನಾನು ಮನೇಲೇ ಇರ್ತೀನಿ. ತೊಂದರೆ ಇಲ್ಲ, ನಾನು ಎಲ್ಲಿಗೆ ಬರ್ತೀನಿ. ಯಾಕೆ? ಅಂದ್ರೆ ಇಲ್ಲಿ ಏನೇನಾಯ್ತು ಅಂತ ತಿಳಿಸ್ಬೇಕಲ್ವಾ, ಅದಕ್ಕೆ ಬರ್ತೀನಿ ಅಂದಿ. ಗೌಡ್ರೆ ಅವ್ರು ಬಂದರು, ಆಮೇಲೆ ಫೋನ್ ಮಾಡ್ತೀನಿ. ಮಧು ಎಲ್ಲ ರೆಡಿನಾ? ರೆಡಿ. ಏನು ರೆಡಿ? ಮಧ್ಯಾಹ್ನ ಊಟಕ್ಕೆ ನಿಮ್ಗೆ ಏನೇನು ತರಿಸ್ಬೇಕು ಲಿಸ್ಟ್ ಮಾಡಕ್ಕೆ ಹೇಳಿದ್ದೆ, ಅದು ರೆಡಿನಾ ಅಂತ ಕೇಳ್ತಾ ಇದ್ದೀನಿ. ನಾನು ಹೋಟ್ಲ್ ಊಟ ಬೇಡಪ್ಪ. ಮೊದಲು ಒಂದು ಕೆಲಸ ಮಾಡು, ನನಗೆ ಸಿಂಪಲ್ ಆಗಿ ಜೋಳದ ರೊಟ್ಟಿ. ವೆರಿ ನೈಸ್, ಗುಡ್. ಹಾಸ್ಪಿಟಲ್ ಚಿಕ್ಕದಾಗಿದ್ದರೂ ಚೊಕ್ಕವಾಗಿದೆ. ಎಲ್ಲ ನಿಮ್ಮ ಆಶೀರ್ವಾದ ಮಾವ. ಇಲ್ಲಿ ಹಾಸ್ಪಿಟಲ್ನಲ್ಲಿ ಒಂದು ನರ್ಸು ಕಾಣ್ತಿಲ್ಲ. ನರ್ಸ್ ಇದ್ದಾರೆ ಮಾವ. ಒಂದು ನಿಮಿಷ. ಪರೋರೆ ಪರೋರೆ. ಮೀನಿಂಗ್ ಡಾಕ್ಟ್ರೇ? ಮೀನಿಂಗಾ? ಅದು ಮೀನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಕೇಳಿದ್ರೆ
ಇವಳಿಗೆ ಇಂಗ್ಲೀಷೇ ಸರಿಗೆ ಬರಲ್ಲ, ಇವಳು ಇಟ್ಕೊಂಡು ಏನು ಮಾಡ್ತೀಯಾ? ಪ್ರೀತಿ ಹಾಂ, ಅಂದ್ರೆ ಇವಳಿಗೆ ಇಂಗ್ಲಿಷ್ ಬರ್ದೇ ಇರ್ಬೋದು, ಪೇಷಂಟ್ಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾಳೆ. ಓದಿರೋದು ಕನ್ನಡ ಮೀಡಿಯಂ ಅಲ್ವಾ, ಇಂಗ್ಲಿಷ್ ಬರಲ್ಲ. ಬೇರೆ ಭಾಷೆಯವ್ರಿಗೆ ಕರೆದು ಕೆಲಸ ಕೊಡೋದಕ್ಕಿಂತ ಕನ್ನಡದೊಳಗೆ ಕೆಲಸ ಕೊಡೋಣ ಅಂತ ಕೆಲಸ ಕೊಟ್ಟಿದ್ದೀನಿ. ಗುಡ್. ನಿನ್ನ ಭಾಷಾಭಿಮಾನನ ತುಂಬ ಮೆಚ್ಚಿದೆ. ಪಾರವ್ರೆ, ಎಲ್ರಿಗೂ ನಿನ್ನೆ ರಾತ್ರಿ ನಾನು ಹೇಳಿದ ಇಂಜೆಕ್ಷನ್ ಕೊಟ್ರಲ್ಲ? ಎಲ್ರಿಗೂ ಕೊಟ್ಟಿ ಇವ್ರು ಸೂಚಿ ಚುಚ್ಬೇಡ ಅಂತ ಸ್ಯಾನೆ ಆಟ ಮಾಡ್ಬಿಟ್ರು ಅನ್ನಿ. ಏನಾಯ್ತು ಇವ್ರಿಗೆ? ಅವ್ರಿಗೆ ಕೂರೋ ಜಾಗದಲ್ಲಿ ಕೂರ ಆಗ್ಬಿಟ್ಟಿದೆ. ರೀ ಗೌಡ್ರೆ, ಯಾಕ್ರಿ ಇಂಜೆಕ್ಷನ್ ತಗೊಳ್ಳಲ್ಲ ಅಂದ್ರಿ? ಏನು ಡಾಕ್ಟ್ರಿ ಹಿಂಗೆ ಹೋಗ್ಬಿಟ್ರಿ? ನಿಮ್ಮ ಕೈ ಮುಟ್ಟೋರು ಸಾಕು, ಎಂಥ ಕಾಯಿಲೆ ಇದ್ರೂ ಓಡೋಟೋಗ್ಬಿಡ್ತದೆ, ಅಂಥದ್ರಲ್ಲಿ ಸೂಜಿ ಹಾಕಿ ಚುಚ್ಚಿಸ್ಕೋಬೇಕು. ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಹಣ್ಣಿನ ಕೈಗೂ ಅಷ್ಟು ಚೆನ್ನಾಗಿದೆಯಾ? ಹ್ಞೂ ಸಾ, ನಿಮ್ಗೇನಾದ್ರು ಸಮಸ್ಯೆ ಇದ್ರೆ ಮುಟ್ಟಿಸ್ಕೊಳ್ಳಿ ಹೊಂಟೋಯ್ತದೆ. ಏ ಜಾನಿ, ಪೇಷಂಟ್ ಮುಂದೆ ಎಲ್ಲ ಏನ್ ನಿಮ್ತರ್ಲೆ? ಸ್ವಲ್ಪ ಡೀಸೆಂಟ್ ಆಗಿರಿ, ನಾನು ನಿಮ್ಮನ್ನ ಆಮೇಲೆ ಚೆಕ್ ಮಾಡ್ತೀನಿ. ರೀ ಗೌಡ್ರೆ, ಮುಟ್ಟೋದು ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ಅರ್ಥ. ನೀವು ಇಂಜೆಕ್ಷನ್ ತಗೊಳ್ದೇ ಇದ್ರೆ ನನ್ನ ಕೈಗುಣ ಹೇಗೆ ಗೊತ್ತಾಗುತ್ತೆ? ನೀವು ಹೀಗೆ ಹಠ ಮಾಡ್ತಾ ಇದ್ರೆ ಕೂರೋ ಜಾಗನ ಕುಯ್ದಾಕ್ಬೇಕಾಗುತ್ತೆ. ನೀವು ಕೊಟ್ಟು ಗುಳುಗಳಿಂದ ಅರ್ಧ ನೋವು ಕಮ್ಮಿ ಆಗೋಯ್ತು ನೀ. ಇಂಜೆಕ್ಷನ್ ತಗೊಳ್ಳಿ, ಪೂರ್ತಿ ಕಡಿಮೆ ಆಗ್ಬಿಡುತ್ತೆ. ಅಯ್ಯೋ, ಇಂಜೆಕ್ಷನ್ ಎಲ್ಲ ಕೊಡಕ್ ಹೋಗ್ಬೇಡಿ, ಬೇಡ ಬೇಡ. ಚಿಕ್ಕ ಮಕ್ಕಳ ಥರ ಆಟ ಆಡಿಬಾರ್ದು. ಇಂಜೆಕ್ಷನ್ ತೊಗೊಂಡ್ರೆ ತಾನೇ ಕುರ ಕರ್ಗೋಗೋದು. ಇಂಜೆಕ್ಷನ್ ಕುಡಿ. ಬಾವು ನಿಮ್ಗೆ ಇಂಜೆಕ್ಷನ್ ಚುಚ್ಚಕ್ಕಿಲ್ಲ. ಅವ್ರ ಮಾವು ನಮ್ಸ್ಕೋಸ್ಕರ ಸುಮ್ಕೆ ನಾಟಕ ಮಾಡ್ತಾರೆ ಅನ್ನಿ. ಹಂಗೆ